ಏನ್ ಮಾತಾಡ್ತೀರಿ RSS ಬಗ್ಗೆ ನೀವು? ದೇಶ ಎಲ್ಲ ಜಗತ್ತು ಇವತ್ತು ಕೋಟಿ ಕೋಟಿ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಅದೇನ ಸ್ಪಾಯ್ ಮಾಡ್ತಾ ಇಲ್ಲ, ಎಲ್ಲರೂ ಯಾವ್ದಾರ ರೂಮ್ ಕೂತ್ ಕೆಲಸ ಮಾಡ್ತಾ ಇಲ್ಲ. RSS ಅವರು ಖುಲ್ಲಾ ಮೈದಾನದಲ್ಲಿ ಶಾಖೆಗಳು ನಡೀತಾವ. ಏನಾಗೋದಿದ್ರು ಸಾರ್ವಜನಿಕವಾಗಿ ಮಾಡ್ತೀವಿ. ಇವರು ಮೋಹನ್ಜಿ ಭಾಗವತ್ ಅವ್ರಿಗೆ ಪತ್ರ ಬರೀತಾರಂತ. ಮೋಹನ್ಜಿ ಭಾಗವತ್ ಅವ್ರಿಗೆ ಪತ್ರ ಬರೆದು ಕೇಳುವಷ್ಟು ದೊಡ್ಡವರು ಅಲ್ಲ ಖರ್ಗೆ ಅವರೇ. ನೀವು ಒಬ್ಬ ನನ್ನಂತ ಸಾಮಾನ್ಯ ಕಾರ್ಯಕರ್ತರಿಗೆ ಕೇಳಿ ನಾನು RSS ಬಗ್ಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಖರ್ಗೆ ಅವ್ರಿಗೆ ಯಾಕೋ ಕನೆಕ್ಷನ್ ತಪ್ಪಿದ ತಲೆದು, ಹೀಗಾಗಿ ಒಂದು ವರ್ಷದಿಂದ ಇದ ಮಾತಾಡಕತ್ತ. ಹರಿಪ್ರಸಾದ್ ಇಬ್ರು ಜೋಡಿ ಚಲೋ ಆಗಿತ್ತು ಇವ್ರದು. ನೀ ಹಿಂಗೆ ಹೇಳು ನಾ ಹಿಂಗೆ ಹೇಳ್ತೀನಿ, ನೀ ಹಿಂಗೆ ಹೇಳು ನಾ ಹಿಂಗೆ ಹೇಳ್ತೀನಿ. ಅರೆ ಕೆಲಸ ಮಾಡಕ್ ಬೇಕಾದಷ್ಟು ಕೆಲಸ ಅದಾವು. ಜನರ ದಿಕ್ಕು ತಪ್ಸವ್ರು. ಗ್ಯಾರಂಟಿಗೆ ರೊಕ್ಕ ಇಲ್ಲ, ಏನು ಬೇಕಪ್ಪ. RSS ಬಗ್ಗೆ ಮಾತಾಡಿದ್ರೆ BJPದವ್ರು ಎಲ್ಲ ಬಿಟ್ಟು ಇದರ ಬೆನ್ನ ಹಾಕ್ತಾರ. RSS ಬಗ್ಗೆ ತಿಳಿದು ಮಾತಾಡ್ರಿ. ಅವ್ರ ತಂದಿ ಇಂಟ್ರೂ ಒಮ್ಮೆ ಪ್ರಿಯಾಂಕಾ ಖರ್ಗೆ ಕನ್ಫ್ಯೂಸ್ ಆಗ್ತಾವ್ರಿ. ಪ್ರಿಯಾಂಕಾ ಹೇಳ್ಬಿಟ್ರು. ಅವ್ರ ತಂದೆಯವ್ರ ಮಾತಾರ ಕೇಳ್ರಪ್ಪ ನೀನು. RSS ನನಗೆ ಶಿಕ್ಷಣ ಕೊಟ್ಟುತು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಟರ್ವ್ಯೂ ಕಪಿಲ್ ಸಿಬಾಲ್ ಅವ್ರು ಕೇಳ್ತಾರೆ, ಇವ್ರು ಹೇಳ್ತಿರ್ತಾರೆ. ಆ ಇಂಟರ್ವ್ಯೂ ದಯವಿಟ್ಟು ನೋಡ್ಬೇಕು. 3 ದಿವಸದ ಹಿಂದೆ ನಾನು ನೋಡಿದ್ದೀನಿ. ಏನು ಗೊತ್ತದ RSS ಬಗ್ಗೆ? RSS ಲೆಕ್ಕ ಕೊಡ್ಬೇಕು. ನಿಮಗೆ ಲೆಕ್ಕ ಕೊಡ್ಬೇಕಾ? ನಾವು ನಿಮ್ಮ ಕಡೆಯಿಂದ ಏನು ಪಟ್ಟಿ ಇಸ್ಕೊಂಡಿವ? ಏನು ಸಾರ್ವಜನಿಕರ ಕಡೆಯಿಂದ ಪಟ್ಟಿ ಇಸ್ಕೋತದ ಅಥವಾ ಸರ್ಕಾರದ ಏನಾದ್ರು ಗ್ರಾಂಟ್ ತಗೋತದ RSS? ಯಾವ ಉದ್ದೇಶಕ್ಕಾಗಿ ಅವರೇ ದೊಡ್ಡವ ಆಗುದಿಲ್ಲ. ನಿಮ್ದು ಯಾವ ಮಟ್ಟ ಎಲ್ಲಿಗದ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. RSS 100 ವರ್ಷ ಬೆಳೆದಂತ ಸಂಸ್ಥೆ. ದೇಶ ಇವತ್ತು ಹೆಮ್ಮೆಯಿಂದ RSS ಕಡೆ ನೋಡ್ತಾ ಇದೆ. ದೇಶದಲ್ಲಿ ಅನೇಕ ಸಂದರ್ಭದಲ್ಲಿ RSS ಕಾರ್ಯಕರ್ತರು, ಅದು ಮಹಾಪೂರ್ ಇರಬಹುದು, ಆಕ್ಸಿಡೆಂಟ್ ಆಗಿರಬಹುದು, ಯಾವುದೋ ಕಾರಣದಲ್ಲಿ ಎಲ್ಲಕ್ಕಿಂತ ಸರ್ಕಾರಕ್ಕಿಂತಲೂ ಮುಂದೆ ಬಂದು ಮೊದಲು ಕೆಲಸ ಮಾಡೋರು ಯಾರು ಇದ್ದಾರ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು. ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ 100 ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಭಿಮಾನ ಇದೆ ಆ ಪಕ್ಷದ ಬಗ್ಗೆ ನಮಗೆ. ಆದ್ರೆ ಇಂಥ ಹುಚ್ಚರಗತ್ತೆ ಮಾತಾಡೋರು ಬಂದು ಆ ಪಕ್ಷದ ಅವ್ರದ್ದು ಅಂಕ ಮರ್ಯಾದೆ ಇಲ್ಲ, ಪಕ್ಷದ ಮರ್ಯಾದೆನೂ ಹಾಳು ಮಾಡಕತ್ತೀರಿ ನೀವು. ಕಾಂಗ್ರೆಸ್ಸದ್ದು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಪಕ್ಷದ ಅಂತ ಪಕ್ಷದ ಗೃಹ ಮಂತ್ರಿನಿಂದ ನಿಮ್ಮ ಮರ್ಯಾದೆ ಹೋಗ್ತದ. ಏನಿದೆ? ಯಾವ ಸಂದರ್ಭದಲ್ಲಿ RSS ಏನಾದರೂ ದೇಶದ ಹಿತದ ವಿರುದ್ಧವಾಗಿ ಕೆಲಸ ಮಾಡಿದ್ದು ಒಂದು ಉದಾಹರಣೆ ಕೊಡ್ರಿ. ರಾಷ್ಟ್ರದ ಸಲುವಾಗಿ ಕೆಲಸ ಮಾಡದಂತಹದ್ದು. ದೇಶ ಭಕ್ತಿಗೆ ಮೊದಲೇ ನಂಬರ್ ಯಾರು ಅಂತಂದ್ರೆ RSS. ನಮ್ಮ ವಿರೋಧಿಗಳು ಹೇಳ್ತಾರೆ